ಸಿಎಂ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು. ಹೈಕಮಾಂಡ್ ಹೇಳಿದ್ರೆ 5 ವರ್ಷ ಇರ್ತೀನಿ ಅಂದಿದ್ರಲ್ಲಿ ತಪ್ಪಿಲ್ಲ. ಅಧಿಕಾರ ಒಪ್ಪಂದ ಆಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಏನೋ ಒಂದು ಆಗ್ತಾ ಇತ್ತು. ಸಮರ್ಥರು ಇರುವವರು ಮುಖ್ಯಮಂತ್ರಿ ಆಗ್ತಾರೆ. ಈ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಚನೆ ಆಗಬೇಕು, ಮುಖ್ಯಮಂತ್ರಿ ಮುಂದುವರಿಬೇಕು ಅಥವಾ ಬೇರೆ ತೀರ್ಮಾನ ಮಾಡಬೇಕು, ಎಲ್ಲವೂ ಹೈಕಮಾಂಡ್ಗೆ ತೀರ್ಮಾನ ಮಾಡಬೇಕು. ಇನ್ಯಾರು ಸೂಕ್ತ ಇಲ್ಲ. ಈಗ ಮುಖ್ಯಮಂತ್ರಿಗಳು ಕೇಳಿದ್ವಿ, ಮುಖ್ಯಮಂತ್ರಿಗಳು ನಾವು ಪವರ್ ಶೇರ್ ಮಾಡ್ಕೊತೀವಿ ಅಂತ ಹೇಳಿದಾರ. ಹೈಕಮಾಂಡ್ ಸೂಚನೆ ಕೊಟ್ಟರೆ 5 ವರ್ಷ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ನಥಿಂಗ್ ರಾಂಗ್. ಏನಾಗಬೇಕು ಏನಾಗಬಾರ್ದು ಅಂತ ಹೇಳಿದ್ರೆ ಹೈಕಮಾಂಡ್. ಉಳಿದ ಎಲ್ಲ ಅಂತ್ಯಕಂತ್ಯಗಳು, ಚರ್ಚೆಗಳು. ಇವ್ರು ಹಂಗಂದ್ರು, ಅವ್ರು ಹಿಂಗೆ ಹೇಳಿದ್ರು, ಹಿಂಗೆ ಹೇಳೋದಕ್ಕೆ ಅದಕ್ಕೆ ಉತ್ತರ ಇಲ್ಲವೂ ಇಲ್ಲ. ನಾನು ಕೊಡಕ್ಕೆ ಸಮರ್ಥನೂ ಅಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಆ ರೀತಿ ಹೇಳಿರೋದ್ರಿಂದ ಅಧಿಕಾರದ ಒಪ್ಪಂದದ ಆಗಿದಾವೇನೋ ಡಿಸ್ಕಷನ್ ನಡೆದಿದ್ದೇನೋ, ಅದಕ್ಕೆ ಮುಖ್ಯಮಂತ್ರಿಗಳು ಈ ತರ ಹೇಳ್ತಿದ್ದಾರೆ ಶುರುವಾಗಿದೆ. ಆ ತರ ಆಗಿದ್ರೆ ಯಾವಾಗಲೂ ಏನೋ ಆಗ್ಬಿಡೋದಲ್ಲ. ಆ ರೀತಿ ಆಗಿದ್ರೆ ಯಾವತ್ತೂ ಏನೋ ಆಗ್ಬಿಡೋದು. 2.5 ವರ್ಷ ಹತ್ರ ಬರ್ತಾ ಇರೋದ್ರಿಂದ ಇದು ಮತ್ತಷ್ಟು ರೆಕ್ಕೆ ಪುಕ್ಕ ಸಿಗ್ತಾ ಇದೆ ಅಂತ ಸರ್. ರೆಕ್ಕೆ ಪುಕ್ಕ ಏನೂ ಇಲ್ಲ. ರೆಕ್ಕೆ ಪುಕ್ಕ ಹಾಕಿ ನೋಡ್ತಾ ಇದ್ರೆ ಏನು ಬರ್ತಾ ಇಲ್ಲ. ರೆಕ್ಕೆಗಳು ಇಲ್ಲ, ಪುಕ್ಕನೂ ಇಲ್ಲ. ಬಟ್ ಅದು ಹೈಕಮಾಂಡ್ ಕ್ಲಿಯರ್ ಮಾಡ್ಬೇಕಿಲ್ಲ ಸರ್. 5 ವರ್ಷ ಸಿದ್ದರಾಮಯ್ಯ ನಾವು ದೇ ಆರ್ ಬಿಸಿ ವಿತ್ ಬಿಆರ್ ಎಲೆಕ್ಷನ್ ಅಲ್ವಾ. ಸಂವಿಧಾನದಲ್ಲಿ ದಲಿತ ಬಲಿತ ಅಂತ ಸಿಎಂ ಸ್ಥಾನಕ್ಕೆ ಅದು ಸ್ಕೋಪ್ ಇಲ್ಲ, ಅವಕಾಶ ಇಲ್ಲ. ಯಾರ್ಯಾರು ಸಮರ್ಥರಿದ್ದಾರೆ, ಬಹಳಷ್ಟು ಜನ ಸಮರ್ಥರಿದ್ದಾರೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಯಾರ್ಯಾರು ಸಮರ್ಥರಿದ್ದಾರೆ, ಅವರ ಆಡಳಿತ ಅನುಭವ ಇದೆ, ಏನ್ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಮುದಾಯ ಸಹಜವಾಗಿ ಥಿಂಕ್ ಮಾಡ್ತಾರೆ. ಎಲ್ಲರೂ ಆದ್ರು ನಾವೆಲ್ಲ ಕಾಂಗ್ರೆಸ್ ಬೆಂಬಲಿಗರು, ಈ ಸಮುದಾಯಕ್ಕೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳ್ತಾರೆ. ಅದೇನು ತಪ್ಪೇನಿಲ್ಲ. ಸಮಯ ಸನ್ನಿವೇಶಗಳು ನೋಡಿಕೊಂಡು ಕಾಂಗ್ರೆಸ್ ಆ ದೃಷ್ಟಿಕೋನ ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಈಸ್ ಕಮಿಟೆಡ್ ಲೀಡರ್ ಕಾಂಗ್ರೆಸ್ ಪಾರ್ಟಿ.